ಈಗ ಡಿಸೆಂಬರ್ ಮಂತಲ್ಲಿ 1ನೇ ತಾರೀಕಿಂದ 7ನೇ ತಾರೀಕುವರೆಗೂ ಮಾತಾಡ್ತಾ ಹೋಗೋಣ. 1 and 7 ಕಾಂಬಿನೇಷನಲ್ಲಿ ಏನೆಲ್ಲ ಆಗ್ಬೋದು ಈ ಒಂದು ಪರಿಹಾರವನ್ನು ನೋಡಿದಾಗ ಇಲ್ಲಿ ಮೇನಾಗಿ ಗುರು ಬದಲಾವಣೆ ಆಗ್ತಿದ್ದಾನೆ. ಈ ವಾರ ಡಿಸೆಂಬರ್ ವಕ್ರವಾಗಿದ್ದಂಥ ಗುರು ಸ್ವಂತ ಬುಧನ ಮನೆಗೆ ಬರ್ತಾ ಇದ್ದಾನೆ. ಕಟಕ ರಾಶಿಯಿಂದ ಮನೆಗೆ ಚಿನ್ನದ ರೈಟ್ ಕಮ್ಮಿ ಆಗುತ್ತೆ ಅಂತ ನನ್ನ ಪ್ರೆಡಿಕ್ಷನ್ ಕಾಡ್ತಾ ಇದೆ. ಚಿನ್ನದ ರೈಟ್ ಖಂಡಿತಲೂ ಕೂಡ ಕಮ್ಮಿ ಆಗ್ಬೋದು 100%. ಚಿನ್ನ ಈ ಒಂದು ವಾರದಲ್ಲಿ ನಂತರ ಚಿನ್ನ ಕಮ್ಮಿ ಆಗುತ್ತೆ, ಚಿನ್ನದ ಕಮ್ಮಿ ಆಗುತ್ತೆ, ಬೆಳ್ಳಿನೂ ಪರವಾಗಿರಲ್ಲ. ಅದೇ ರೀತಿಯಲ್ಲಿ ಶನಿ ಸ್ವಂತ ಮನೆಯಲ್ಲಿ ಮೀನ ರಾಶಿ ಇದ್ದಾನೆ. ಮೀನದಲ್ಲಿ ಶನಿ ಇರೋದ್ರಿಂದ ಶನಿ ಮೀನದಲ್ಲಿ ಇಲ್ಲ, ಆದರೆ ಜನ್ಮ ಶನಿ ಏನೆಲ್ಲ 7.5 ಕೊಡ್ತಾನೆ ನೋಡಬೇಕು. ಅದೇ ಥರ ಸಿಂಹ ರಾಶಿಯಲ್ಲಿ ಕೇತು ಗ್ರಹ ಇದ್ದಾನೆ, ಕುಂಭ ರಾಶಿಯಲ್ಲಿ ರಾಹು ಗ್ರಹ ಇದ್ದಾನೆ. ಅದೇ ಥರ ವೃಶ್ಚಿಕ ರಾಶಿಯಲ್ಲಿ ಸೂರ್ಯ ಬುಧ ಶುಕ್ರ ಗ್ರಹ ಕುಜಗ್ರಹ ಇದ್ದಾರೆ. ಇನ್ನು ಚಂದ್ರ ಎಂದಿನಂತಾಗಿ 2 ವರ್ಷಕ್ಕೊಂದ್ಸರಿ ರಾಶಿನ ಚೇಂಜ್ ಮಾಡ್ತಿದ್ದಾನೆ. ಇವೆಲ್ಲ 9 ಗ್ರಹಗಳು ಸೇರಿ ಯಾವೆಲ್ಲ ರಾಶಿಗೆ ಯಾವೆಲ್ಲ ಲಕ್ಕನ್ನು ತಂದು ಕೊಡ್ತವೆ, ಯಾವ ರಾಶಿಗೆ ಬಣ್ಣದ ಬಟ್ಟೆ ಚೆನ್ನಾಗಿರುತ್ತೆ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾವು ನೀವು ಮಾತಾಡೋದಿರ್ತಾನೆ ಜನಗಳಿಗೆ ಪರಿಹಾರವನ್ನು ಹೇಳ್ತಾ ಹೋಗೋಣ. ಇದರಿಂದ ಲಾಭ ನಷ್ಟವನ್ನು ಪ್ರೆಡಿಕ್ಷನ್ ಕೊಡೋದ್ರಿಂದ ನಿಮಗೆ ತುಂಬ ಪಾಸಿಟಿವ್ನ ಕೊಡುತ್ತೆ. ಗ್ರಹಗಳಿಂದಲೇ ಎಲ್ಲ ಯೋಗವನ್ನು ಕೊಡ್ತಾ ಇದ್ದೇವೆ. ಗ್ರಹಗಳು ನಿಮ್ಮ ಯೋಗವನ್ನು ಕೊಡೋದು ಹೇಗೆ ಅಂತ ನೋಡೋಣ. ನಷ್ಟ ಹೇಗೆ ಬರುತ್ತೆ, ಲಾಭ ಹೇಗೆ ಬರುತ್ತೆ, ಅದು ತುಂಬ ದೊಡ್ಡ ಇಂಪಾರ್ಟೆಂಟು. ಪುಣ್ಯದಲ್ಲೇ ಪುಣ್ಯ. ನವಗ್ರಹಗಳನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಾಗ ನಿಮ್ಗೆ ಸಖತ್ ಪಾಸಿಟಿವ್ನ ಕೊಡುತ್ತೆ. ನವಗ್ರಹಗಳನ್ನ ತಿಳ್ಕೊಂಡು ಯಾವೆಲ್ಲ ಟೆಂಪಲ್ಗೆ ಹೋದಾಗ ನಿಮಗೆ ಪರಿಹಾರವನ್ನು ಕೊಡುತ್ತೆ, ಅದು ಇಂಪಾರ್ಟೆಂಟು. ಈ ವಾರದಲ್ಲಿ ತುಂಬ ಲಕ್ಸುರಿ ಕಾಸ್ಟಿಯಸ್ ಒಳ್ಳೆ ಬಣ್ಣ ಅಂದರೆ ಯೆಲ್ಲೋ ಕಲರ್ನ ಯೂಸ್ ಮಾಡೋಷ್ಟು ತುಂಬ ಪಾಸಿಟಿವ್ ಇರುತ್ತೆ. ಯೆಲ್ಲೋನ ಯೂಸ್ ಮಾಡಿ ಭಾಳ ಒಳ್ಳೆಯ ಫಲವನ್ನು ಕೊಡುತ್ತೆ. ಎಂದಿನಂತೆ ಮುಂದಿನ ವರ್ಷ ಬ್ಲ್ಯಾಕ್ ಡೇಂಜರು, ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿಬಿಡಿ. ಬ್ಲ್ಯಾಕ್ ಕಲರ್ ಕಾರ್ನ ಯೂಸ್ ಮಾಡಿ ಮಂಜುನಾಥ್ ಅವ್ರು ಖಂಡಿತ ಕೂಡ ಪ್ರಾಬ್ಲಮಲ್ಲಿ ಸಿಗಾಕೊಂಡು ಪ್ರಾಬ್ಲಮನ್ನು ನಾವು ಕಳ್ಕೊಂಡು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ರಾಶಿ ಬಗ್ಗೆ ಮತ್ತೆ ಮಾತಾಡೋಣ. ಮಿಥುನ ರಾಶಿ ಈ ವಾರದಲ್ಲಿ ಹೇಗಿದೆ ಅಂತ ನೋಡ್ತಾ ಹೋದರೆ ನಿಮಗೆ ಕೆಲಸವನ್ನು ಕಳ್ಕೊಳ್ತೀರ, ಒಂದಲ್ಲೊಂದು ಸಮಸ್ಯೆ ಆಗುತ್ತೆ, ಜಾಬಿನಲ್ಲಿ ತೊಂದರೆ. ಯಾಕಂದರೆ ಶನಿ ದೃಷ್ಟಿ ನಿಮಗೆ ಲಾಭ ಸ್ಥಾನದಲ್ಲಿ ದಶಮ ಸ್ಥಾನದಲ್ಲಿ ಕೂತ್ಕೊಂಡು ವ್ಯಯಸ್ಥಾನವನ್ನು ನೋಡೋದ್ರಿಂದ ನಿಮಗೆ ಕಷ್ಟದ ಮೇಲೆ ಕಷ್ಟವನ್ನು ಸಿಗಾಕಿರ್ತೀರ. ಪ್ರಾಬ್ಲಮ್ ಬರುತ್ತೆ. ಈ ಪ್ರಾಬ್ಲಮಿಂದ ನೀವು ಆಚೆ ಬರಬೇಕಂದ್ರೆ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಯಾಕಂದರೆ ಶನಿನ ನೀವು ಅತಿ ಹೆಚ್ಚು ನೀವು ಡಿಸ್ಟರ್ಬ್ ಆಗಬೇಕಂದ್ರೆ ಶನಿ ಗ್ರಹ ನಿಮ್ಮನ್ನು ಆದಷ್ಟು ತೊಂದರೆ ಕೊಡ್ತಾನೆ. ಯಾಕಂದರೆ ಶನಿ 12ನೇ ಮನೆಗೆ ದೃಷ್ಟಿ ಬೀಳೋದ್ರಿಂದ ನಿಮಗೆ ಪ್ರಾಬ್ಲಮ್ ಕೊಡ್ತಾನೆ. ಜನ್ಮದಲ್ಲಿ ಗುರು ಇದ್ದಾಗ ಕೆಲಸ ಕಾರ್ಯದಲ್ಲಿ ಸಾಕಷ್ಟು ತೊಂದರೆ, ಆರೋಗ್ಯ ಸಮಸ್ಯೆಯನ್ನು ನೋಡ್ತೀರ. ನಿಮ್ಮ ರಾಶಿಗೆ ಕರೆಕ್ಟಾಗಿ 3ನೇ ಮನಸ್ಥಾನದಲ್ಲಿ ಕೇತು ಗ್ರಹ ಇರೋದ್ರಿಂದ ನಿಮಗೆ 3ನೇ ಮನೆಯಲ್ಲಿದ್ದಾಗ ಕುಟುಂಬದಲ್ಲಿ ಕಿರಿಕಿರಿ, ತಮ್ಮನಿಂದ ತಂಗಿಯಿಂದ ಫ್ರೆಂಡ್ಸಿಂದ ಕಿರಿಕಿರಿ ಇರುತ್ತೆ. ನಿಮ್ಮ ಜಾಗದಲ್ಲಿ ರಾಶಾಧಿಪತಿ 6ನೇ ಮನೆಗೆ ಹೋಗಿದ್ದಾನೆ, ಕುಜನ ಜೊತೆಗೆ 6ನೇ ಮನೆಯಲ್ಲಿರೋದ್ರಿಂದ ನಿಮಗೆ ರೋಗ ಜಗಳ ಕೋಪ ಭಯಂಕರ. ಶುಕ್ರ ವ್ಯಯಸ್ಥಾನಾಧಿಪತಿ ಪಂಚಮಾಧಿಪತಿ 6ನೇ ಭಾವದಲ್ಲಿದ್ದಾನೆ, ಅದು ಒಳ್ಳೆಯದಲ್ಲ. ಸೂರ್ಯನು ಕೂಡ ವ್ಯಯಸ್ಥಾನ 6ನೇ ಮನೆಯಲ್ಲಿರೋದು ಒಳ್ಳೆಯದಲ್ಲ. ಕುಜ 6ನೇ ಮನೆ, ಸೂರ್ಯ 6ನೇ ಮನೆ, ಶುಕ್ರ 6ನೇ ಮನೆ, ಬುಧನೂ ಕೂಡ 6ನೇ ಮನೆ, 9ನೇ ಮನೆಯಲ್ಲಿ ರಾಹು. ನಿಮ್ಮ ಈ ವಾರ ತುಂಬ ಕೆಟ್ಟಿರೋದು ಮಿಥುನ ರಾಶಿಗೆ. ಒಂದಲ್ಲ ಒಂದು ಸಮಸ್ಯೆ ಸಿಗಾಕಿರ್ತಾರೆ. ಗಂಡನಿಂದ ಜಗಳ, ಫ್ರೆಂಡಿನಿಂದ ಜಗಳ, ಅಕ್ಕ ತಂಗಿಯಿಂದ ಜಗಳ, ಅಣ್ಣ ತಮ್ಮಂದಿರ ಜಗಳ, ಕಂಪ್ನಿಲಿ ಜಗಳ, ಈ ಥರ ಒಂದಕ್ಕೊಂದಕ್ಕೆ ತೊಂದರೆಗಳನ್ನ ಕೊಡೋ ಗ್ರಹಗಳು ಇದರಿಂದ ನೀವು ನಿಮ್ಮ ಮನೆಯಲ್ಲಿ ಸಾಕಷ್ಟು ವೈಬ್ರೇಷನ್ ಅರ್ಥ ಮಾಡ್ಕೊಳ್ಳಿ. ನೀವು ಈ ಒಂದು ಟೈಮಲ್ಲಿ ಚಿನ್ನವನ್ನು ಮೈಲಿದ್ದಷ್ಟು ನಿಮಗೆ ಪ್ರಾಬ್ಲಮಿಂದ ನೀವು ಆಚೆ ಬರ್ತೀರ. ಅದೇ ರೀತಿಯಲ್ಲಿ ಆಲಂಗುಡಿ ಗುರು ಪ್ರಾರ್ಥನೆ, ಗುರು ಶ್ಲೋಕವನ್ನು ಹೇಳೋದು, ಗುರು ಟೆಂಪಲ್ಗೆ ಹೋಗೋದು, ಆಲಂಗುಡಿಗೆ ಹಳ್ಳಿ ಮರವನ್ನು ಮುಟ್ಟೋದು, ಇದೆಲ್ಲ ನಿಮಗೆ ತುಂಬ ಪಾಸಿಟಿವ್ನ ಕೊಡುತ್ತೆ. ಈ ವಾರ ಪೂರ್ತಿ ಹಳ್ಳಿ ಮರ ಮುಟ್ಟಿ ನಿಮ್ಮ ಲೈಫಲ್ಲಿ ಒಳ್ಳೆಯ ಸುಫಲನ ಕೊಡೋದ್ರಿಂದ ಇದನ್ನು ಎಷ್ಟು ಬೇಗ ನೀವು ಮಾಡ್ತಿರೋ ಅಷ್ಟು ಬೇಗ ಒಳ್ಳೆಯದಾಗುತ್ತೆ. ಈ ಮರದಲ್ಲಿರೋ ಶಕ್ತಿ ನಿಮ್ಮ ಎನರ್ಜಿನ ನೀವು ಪಡ್ಕೊಳ್ಳಿ, ಒಳ್ಳೆಯದಾಗಲಿ. ಅದೇ ಥರ ನೀವು ಮಿಥುನ ರಾಶಿಯವರು ಸಾಕಷ್ಟು ಕೂಡ ಸಮುದ್ರ ಸ್ನಾನ, ಕೆರೆ ಸ್ನಾನವನ್ನು ಮಾಡಿದ್ರೆ ನಿಮ್ಮ ಪ್ರಾಬ್ಲಮಿಂದ ಆಚೆ ಬರ್ತೀರ. ಬಹಳ ಕೆಟ್ಟ ರಾಶಿ ಮಿಥುನ ರಾಶಿ. ಈ ವಾರ ಪೂರ್ತಿ ಮಿಥುನ ರಾಶಿಗೆ ಕಷ್ಟಗಳು ಸಾಕಷ್ಟು ಇದ್ದಾವೆ. ಅದು ಡಿಸೆಂಬರಲ್ಲಿ ಫಸ್ಟಿಂದಲೇ ಕಷ್ಟಗಳು ಇರೋದ್ರಿಂದ ಕಷ್ಟಕ್ಕೆ ನೀವು ಜೋಪಾನಾಗಿ ಪರಿಹಾರ ಮಾಡ್ಕೊಳ್ಳಿ. ಯಾಕಂದರೆ ಒಂದಲ್ಲ ಒಂದು ಸಮಸ್ಯೆ. ಇಷ್ಟೊಂದು ಗ್ರಹಗಳು 4 ಗ್ರಹಗಳು 6ನೇ ಮನೆಯಲ್ಲಿ ಇರಬಾರ್ದು. ಪ್ರಾಬ್ಲಮ್ ಬರುತ್ತೆ. ಈ ಪ್ರಾಬ್ಲಮ್ಗೋಸ್ಕರವೇ ನಾನು ಹೇಳ್ತೀನಿ, ಯಾವ್ದಾದ್ರು ಭಾಳ ಕೂತ್ಕೊಂಡು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರ್ಥನೆ ಮಾಡಿ, ಪ್ರೇಯರ್ ಮಾಡಿ, ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಇಂಥ ಪ್ರೇಯರ್ನ ನೀವು ಮಿಸ್ ಮಾಡ್ಕೋಬೇಡಿ. ಪ್ರಾಬ್ಲಮ್ ಬರುತ್ತೆ ಅಂತ ನೀವು ಭಯ ಬೀಳಬೇಡಿ. ಪ್ರಾಬ್ಲಮ್ಗೋಸ್ಕರ ಟೆಂಪಲ್ ಯಾವ್ದಾದ್ರು ನೀವು ಆರಾಧನೆ ಮಾಡಿ, ಆದಷ್ಟು ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ಅದ್ಭುತವಾದ ಸಕ್ಸಸ್ ಕೊಡುತ್ತೆ. ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಗ್ರಹಗಳನ್ನು ಆರಾಧಿಸಿ. ನಿಮ್ಮ ಮೊಬೈಲ್ ನಂಬರ್ಸು, ನಿಮ್ಮ ಕಲರ್ಸನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ನಿಮ್ಮ ಕಲರ್ಸ್ ಆದಷ್ಟು ಕೂಡ ನೀವು ಸ್ವಲ್ಪ ಈ ರಾಶಿಯವರು ವೈಟು ಎಲ್ಲೋ ಮಿಕ್ಸ್ ಮಾಡಿ ಹಾಕ್ತಾಗ ನಿಮ್ಮ ಪ್ರಾಬ್ಲಮಿಂದ ಕ್ಲಿಯರ್ ಆಗ್ತೀರ. ವೈಟು ಎಲ್ಲೋನ ಅತಿ ಹೆಚ್ಚು ಯೂಸ್ ಮಾಡಿ.
ನಿಮ್ಮ ಲಕ್ಕಿ ನಂಬರ್ಸ್ 55 ಯೂಸ್ ಮಾಡಿ. ತುಂಬ ಲಕ್ ಬರುತ್ತೆ. ಮಿಥುನ ರಾಶಿಯವರಿಗೆ ಒಳ್ಳೆಯದಾಗಲಿ.